ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವಿಡಿಯೋಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಝೊಮ್ಯಾಟೋಯಿಂದ ಬ್ಲಿಂಕಿಟ್ಗೆ ಅಥವಾ ಬ್ಲಿಂಕಿಟಿಂದ ಝೊಮ್ಯಾಟೋಗೆ ಐಡಿ ಹೇಗೆ ಟ್ರಾನ್ಸ್ಫರ್ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅಂದರೆ ಇವಾಗ ಝೊಮ್ಯಾಟೋದಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ, ಬಟ್ ನಾನು ಬ್ಲಿಂಕಿಟಲ್ಲಿ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹೇಗೆ ಬ್ಲಿಂಕಿಟ್ಗೆ ಹೋಗಿ ಜಾಯ್ನ್ ಆಗೋದು ಅಂತ ತಿಳಿಸ್ಕೊಡ್ತೀನಿ. ಅಥವಾ ನೀವು ಬ್ಲಿಂಕಿಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನಾನು ಇವಾಗ ಝೊಮ್ಯಾಟೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಅನ್ನೋರ್ಗೂ ಕೂಡ ಈ ವಿಡಿಯೋ ತುಂಬ ಯೂಸ್ಫುಲ್ ಆಗುತ್ತೆ. ಏನಕ್ಕಪ್ಪ ಅಂತಂದರೆ ಐಡಿ ಯಾವ ಥರ ಟ್ರಾನ್ಸ್ಫರ್ ಮಾಡೋದು ಅನ್ನೋದೆಲ್ಲ ಕ್ಲೀನಾಗಿ ನೀಟಾಗಿ ನಾನು ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಜೊತೆಲಿ ಟ್ರಾನ್ಸ್ಫರ್ ಫ್ರೀ ಎಲ್ಲ ಎಷ್ಟು ತಗೊಳ್ತಾನೆ ಏನು ಅನ್ನೋದೆಲ್ಲ ನೋಡೋಣ. ಬನ್ನಿ ಇವಾಗ ಹೋಗ್ಬಿಟ್ಟು ನಾವು ಝೊಮ್ಯಾಟೋ ಐಡಿಯಿಂದ ಬ್ಲಿಂಕಿಟ್ ಐಡಿಗೆ ಚೇಂಜ್ ಮಾಡೋಣ. ಅವಾಗ ಗೊತ್ತಾಗುತ್ತೆ, ನೀಟಾಗಿ ಕ್ಲೀನಾಗಿ ಗೊತ್ತಾಗುತ್ತೆ. ಬನ್ನಿ ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಪ್ಲೇಸ್ಟೋರ್ಗೆ ಹೋಗ್ಬಿಟ್ಟು ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಅಂತ ಸರ್ಚ್ ಮಾಡಿಬಿಟ್ಟು ಆ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ ಇವಾಗ ನಾನು ಇನ್ಸ್ಟಾಲ್ ಮಾಡ್ಕೊಂತಿದ್ದಂಗೆ ಇವಾಗ ಓಪನ್ ಕೊಡ್ತೀನಿ. ಓಪನ್ ಕೊಡ್ತಿದ್ದಂಗೆ ಒಂದು ಸ್ವಲ್ಪ ಪರ್ಮಿಷನ್ಗಳು ಕೇಳುತ್ತೆ. ವೈಲ್ ಯೂಸಿಂಗ್ ದ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ಪರ್ಮಿಷನ್ನು ಕೂಡ ಕೊಡಿ. ಅದಾಗ್ತಿದ್ದಂಗೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ. ಸದ್ಯಕ್ಕೆ ಇವಾಗ ನಾನು ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಇಲ್ಲಿ ಪ್ರೊಸೀಡ್ ಅಂತ ಇದೆ ನೋಡಿ, ಆ ಪ್ರೊಸೀಡ್ ಮೇಲೆ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ನೀವು ನಿಮ್ಮ ಹಳೆ ಝೊಮ್ಯಾಟೋ ನಂಬರ್ ಹಾಕಿ. ಏನಕ್ಕೆ ಅಂತ ಅಂದರೆ ಹೊಸ ನಂಬರ್ ಹಾಕೋರೆ ಮತ್ತೆ ಡಾಕ್ಯುಮೆಂಟ್ ಎಲ್ಲ ಕೇಳುತ್ತೆ. ಅದರಿಂದಾಗಿ ಅದೇ ನಂಬರ್ನ ನೀವು ಹಾಕ್ಬಿಟ್ಟು ಕಂಟಿನ್ಯೂ ಕೊಟ್ಟರೆ ಇವಾಗ OTP ಬರುತ್ತೆ. ಸಿಮ್ ಏನಾದ್ರು ಮೊಬೈಲಲ್ಲಿ ಇತ್ತು ಅಂತಂದರೆ ಆಟೋಮೆಟಿಕ್ ರೀಡ್ ಆಗುತ್ತೆ. ಇಲ್ಲ ಅಂತಂದರೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ. ಈಗ ನೆಕ್ಸ್ಟಲ್ಲಿ ನಮಗೆ ಸ್ವಿಚ್ ಟು ಬ್ಲಿಂಕಿಟ್ ಅಂತ ಈಗ ಕೇಳ್ತಾ ಇದೆ ನೋಡಿ. ಇವಾಗ ನಾವು ಸ್ವಿಚ್ ಟು ಬ್ಲಿಂಕಿಟ್ನ ಪ್ರೆಸ್ ಮಾಡ್ತಿದ್ದಂಗೆ ನಮಗೆ ಹತ್ರದಲ್ಲಿ ಯಾವ ಸ್ಟೋರ್ ಇದೆ ಅಂತ ತೋರಿಸ್ತಾ ಇದೆ. ನಮ್ಮ ತುಮಕೂರು ಸ್ಟೋರ್ ತೋರಿಸ್ತಾ ಇದೆ. ಇವಾಗ ತುಮಕೂರು ಸ್ಟೋರ್ನ ಇವಾಗ ಸೆಲೆಕ್ಟ್ ಮಾಡ್ಕೊತೀನಿ. ಇವಾಗ ನೋಡಿ ಆನ್ಬೋರ್ಡಿಂಗ್ ಫೀಸ್ 49 ರೂಪಾಯಿ ಕೇಳ್ತಾ ಇದೆ. ಬಟ್ ರಿಯಲ್ ಫ್ಯಾಕ್ಟ್ ಇದಲ್ಲ. ಇವಾಗ ನಾವು ಸ್ವಿಚ್ಚಲ್ಲಿ ಆಗ್ತಾ ಇರೋದು, ಅದರಿಂದಾಗಿ 500 ರೂಪಾಯಿ ಪೇ ಮಾಡಬೇಕಾಗಿರುತ್ತೆ ನೋಡಿ. ಇವಾಗ ಬ್ಲಿಂಕಿಟ್ ಟ್ರಾನ್ಸ್ಫರ್ ಫೀ ಅಂತ ಹೇಳ್ಬಿಟ್ಟು 500 ರೂಪಾಯಿ ಕೇಳ್ತಾ ಇದೆ. ಈಗ ಪೇ ನಾವು ಅಂತ ಕೊಟ್ಬಿಟ್ಟು ಇವಾಗ ನಾವು ಪೇ ಮಾಡೋಣ. ಪೇ ಮಾಡ್ತಿದ್ದಂಗೆ ನೆಕ್ಸ್ಟ್ ಇವಾಗ ಝೊಮ್ಯಾಟೋ ಕಂಪ್ನಿಯನ್ನು ಕನ್ಫರ್ಮ್ ಮಾಡ್ಕೊತಾ ಇದ್ದೀನಿ. ಅಂದರೆ ಪೇಮೆಂಟ್ ಕನ್ಫರ್ಮ್ ಆಗಿದೆ ಇಲ್ವಾ ಅಂತ ಹೇಳ್ಬಿಟ್ಟು ಕನ್ಫರ್ಮಿಂಗ್ ಪೇಮೆಂಟ್ ಅಂತ ಬರ್ತದೆ ನೋಡಿ. ಇವಾಗ ಕನ್ಫರ್ಮ್ ಕೂಡ ಆಗಿದೆ. ಪೇಮೆಂಟ್ ಸಕ್ಸಸ್ಫುಲ್ ಅಂತಲೂ ಕೂಡ ಇವಾಗ ಬಂದಿದೆ. 500 ರೂಪೀಸ್ ಡೆಪಾಸಿಟ್ ಮಾಡ್ಕೊಂಡಿದ್ದಂಗೆ ನೆಕ್ಸ್ಟ್ ನಮಗೆ ಬ್ಲಿಂಕಿಟ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳಕ್ಕೆ ಇಲ್ಲೇ ಲಿಂಕ್ ಸಿಗುತ್ತೆ. ಇದ್ರ ಮುಖಾಂತರ ನಾವು ಡೌನ್ಲೋಡ್ ಕೂಡ ಮಾಡ್ಕೋಬೇಕು ನೋಡಿ. ಇಲ್ಲೇ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಕೂಡ ಬಂದಿದೆ ಬ್ಲಿಂಕಿಟ್ ಇದ್ದು. ಇವಾಗ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮಗೆ ಇನ್ಸ್ಟಾಲ್ ಆಪ್ಷನ್ ಕೇಳುತ್ತೆ. ಅವಾಗ ನಾವೇನು ಮಾಡಬೇಕು ಅಂತಂದರೆ ಏನು ಮಾಡೋಂಗಿಲ್ಲ, ಸುಮ್ಮನೆ ಇನ್ಸ್ಟಾಲ್ ಅಂತ ಹೊಡೆದ್ರೆ ಸಾಕು, ಆಟೋಮೆಟಿಕ್ಕಾಗಿ ಅದು ಇನ್ಸ್ಟಾಲ್ ಆಗುತ್ತೆ ನೋಡಿ. ಇವಾಗ ಇನ್ಸ್ಟಾಲ್ ಆಯಿತು. ಓಪನ್ ಅಂತ ಕೊಡೋಣ. ಓಪನ್ ಕೊಡ್ತಿದ್ದಂಗೆ ಈಗ ಬ್ಲಿಂಕಿಟ್ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ ಓಪನ್ ಆಯಿತು. ಇವಾಗ ಗೋ ಟು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಒಂದು ಪರ್ಮಿಷನ್ ಕೇಳುತ್ತೆ. ಆ ಪರ್ಮಿಷನ್ ನಾವು ಕೊಡಬೇಕಾಗಿರುತ್ತೆ. ಅಲೋ ಡಿಸ್ಪ್ಲೇ ಓವರ್ ಆಲ್ ಅಪ್ಲಿಕೇಶನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಇವಾಗ ಅಲೋ ಕೊಡೋಣ. ಅದಾದಮೇಲೆ ಇನ್ನೂ ಪರ್ಮಿಷನ್ಗಳು ಕೇಳುತ್ತೆ. ವೈಲ್ ಯೂಸಿಂಗ್ ದ ಆ್ಯಪ್ ಅಂತ ಹೇಳ್ಬಿಟ್ಟು ನಾವು ಪರ್ಮಿಷನ್ ಕೂಡ ಕೊಡೋಣ. ಅಂದರೆ ಲೊಕೇಶನ್ದು ಪರ್ಮಿಷನ್ ಕೇಳ್ತಾ ಇದೆ. ಅದಾದಮೇಲಿಂದ ವೀಡಿಯೋ ಮತ್ತು ಫೋಟೋಸ್ದು ಕೇಳ್ತಾ ಇದೆ, ಅದು ಕೂಡ ಕೊಡೋಣ. ಅಲೋ ಆಲೇ ಕೊಡಬೇಕು. ಅದಾದಮೇಲೆ ಲ್ಯಾಂಗ್ವೇಜ್ ಸೆಲೆಕ್ಟ್ ಕೇಳ್ತಾ ಇದೆ. ನಾವು ಈಗ ಸದ್ಯಕ್ಕೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಕಂಟಿನ್ಯೂ ಕೊಡ್ತೀನಿ. ಮತ್ತು ಇವಾಗ ಮೊಬೈಲ್ ನಂಬರ್ನ ಕೇಳ್ತಾ ಇದೆ. ಮಾಮೂಲಿ ಆ್ಯಸ್ ಯೂಶುವಲ್ ಯಾವ ನಂಬರ್ ಇತ್ತು ಅದೇ ನಂಬರ್ನ ಇವಾಗ ನಾವು ಹಾಕೋಣ. ಅದೇ ಹಾಕ್ಬಿಟ್ಟು ಇವಾಗ ನಾವು ಕಂಟಿನ್ಯೂ ಕೊಡ್ತಿದ್ದಂಗೆ ಇವಾಗ ಏನು ಬರುತ್ತೆ ಅಂತಂದರೆ ನೆಕ್ಸ್ಟು ಅಗ್ರಿಮೆಂಟ್ ಸೈನ್ ಮಾಡೋಕ್ಕೆ ಬರುತ್ತೆ. ಆ ಅಗ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗುತ್ತೆ. ನೀವು ಟಿಕ್ ಮಾರ್ಕ್ ಮಾಡಿಬಿಟ್ಟು ಸಬ್ಮಿಟ್ ಅಗ್ರಿಮೆಂಟ್ ಸಬ್ಮಿಟ್ ಆದಮೇಲೆ ನೆಕ್ಸ್ಟು ಗೋ ಟು ಸ್ಟೋರ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ. ಅಂದರೆ ನಮ್ಮ ಸ್ಟೋರ್ ಹತ್ರಕ್ಕೆ ನಾವು ಹೋಗ್ಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಮ್ಯಾನೇಜರ್ನ ಮೀಟ್ ಮಾಡಬೇಕು. ಮ್ಯಾನೇಜರ್ ವೆರಿಫೈ ಮಾಡೋವರೆಗೂ ಇಲ್ಲಿ ನಮ್ಮ ID ಆ್ಯಕ್ಟಿವೇಟ್ ಆಗೋಲ್ಲ. ಅಂದರೆ ಅಲ್ಲೇನು ವೆರಿಫೈ ಮಾಡೋಲ್ಲ, ನಾವು ತೊಗೊಂಡೋಗಿ ID ತೋರಿಸಿದ್ರೆ ಅವರೇ FE ID ಹಾಕ್ಬಿಟ್ಟು ಅವರೇನೇ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ. ಏನು ತಲೆ ಕೆಡ್ಸ್ಕೊಳಂಗಿಲ್ಲ. ಹೋಗಿ ಸ್ಟೋರ್ ಹತ್ರ ಹೋಗ್ಬಿಟ್ಟು ಈ ಥರ ಹಿಂಗಾಗಿದೆ ಅಂತ ಹೇಳ್ಬಿಟ್ಟು ತೋರಿಸಿದ್ರೆ ಅವರೇ ಆ್ಯಕ್ಟಿವೇಟ್ ಮಾಡ್ಕೊಡ್ತಾರೆ. ಏನಕ್ಕೆ ಅಂತಂದರೆ ನಾನು ಝೊಮ್ಯಾಟೋದಲ್ಲಿ 14 ದಿವಸಕ್ಕೆ ಮುಂಚೆಯಿಂದ ಒಂದು ಆರ್ಡರ್ ಕೂಡ ಮಾಡಿರಲಿಲ್ಲ. ಅದಕ್ಕೋಸ್ಕರ ಹೋಗಿ ಮ್ಯಾನೇಜರ್ನ ಮೀಟ್ ಮಾಡಿ ಒಂದು ಆರ್ಡರ್ ಕೂಡ ನೀವು ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅದು ತೋರಿಸ್ತಾಯಿತ್ತು. ಅದರಿಂದ ಹೋದೆ 2 ನಿಮಿಷದ ಕೆಲಸ ಹೋಗಲ್ಲ. ಮ್ಯಾನೇಜರ್ಗೆ ತೋರಿಸ್ತಿದ್ದಂಗೆ ಅವ್ರು FE ID ಇಸ್ಕೊಂಡ್ರು. ಅದಾದಮೇಲೆ ಅವರು ಆರಾಮಾಗಿ ಆ್ಯಕ್ಟಿವೇಟ್ ಮಾಡಿಕೊಟ್ರು. ಏನು ತೊಂದರೆ ಇಲ್ಲ, 2 ನಿಮಿಷಕ್ಕೆಲ್ಲ ಆ್ಯಕ್ಟಿವೇಟ್ ಮಾಡಿಕೊಡ್ತಾರೆ ನೋಡಿ. ಇವಾಗ ನೋಡಿದ್ರಲ್ಲ ಝೊಮ್ಯಾಟೋ ಐಡಿಯಿಂದ ಬ್ಲಿಂಕಿಟ್ ಐಡಿಗೆ ನಾನು ಹೇಗೆ ಚೇಂಜ್ ಆದೆ ಅಂತ. ಈಗ ಝೊಮ್ಯಾಟೋಯಿಂದ ಬ್ಲಿಂಕಿಟಿಗೆ ಚೇಂಜ್ ಆಗಬೇಕು ಅಂತಂದ್ರೂ ಸೇಮ್ ಪ್ರೊಸೆಸ್ಸೇ. ಬಟ್ ಇಲ್ಲಿ ಏನಪ್ಪ ಅಂತಂದರೆ ಬ್ಲಿಂಕಿಟ್ನ ಡೌನ್ಲೋಡ್ ಮಾಡ್ಕೊಳ್ಳೋ ಜಾಗದಲ್ಲಿ ನಾವು ಝೊಮ್ಯಾಟೋ ಡೆಲಿವರಿ ಪಾರ್ಟ್ನರ್ ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಬೇಕಾಗುತ್ತೆ. ಏನು ಲೋಗೋ ಮತ್ತು ನೇಮ್ ಅಷ್ಟೇ ಚೇಂಜ್ ಆಗುತ್ತೆ. ಎರಡೂ ಕೂಡ ಸೇಮ್ ಪ್ರೊಸೆಸ್ಸೇ. ಎರಡೂ ಕೂಡ ಟ್ರಾನ್ಸ್ಫರ್ ಫ್ರೀನೂ ಕೂಡ ಸೇಮೇ ತಗೊಳ್ತಾನೆ. ಎರಡೂ ಕೂಡ 500 ರೂಪಾಯಿ. ನೀವು ಎಷ್ಟು ಸತಿನ ಟ್ರಾನ್ಸ್ಫರ್ ಆಗ್ಬೋದು, ಎಷ್ಟು ಸತಿನ ಹೋಗ್ಬೋದು. ಬಟ್ ನೀವು ಟ್ರಾನ್ಸ್ಫರ್ ಆದಂಗೆ 500 ರೂಪಾಯಿ ಅವ್ರಿಗೆ ಕೊಡ್ತಾ ಇರಬೇಕು. ನೀವು ಕಂಪ್ನಿಯವ್ರಿಗೆ 500 ಕೊಟ್ಟು ಬೇಕಾದ್ರೆ ನೀವು ಟ್ರಾನ್ಸ್ಫರ್ ಆಗ್ತೀನಿ ಅಂತಂದರೆ ನೀವು ಝೊಮ್ಯಾಟೋಗೂ ಟ್ರಾನ್ಸ್ಫರ್ ಆಗ್ಬೋದು, ಇಲ್ಲ ಅಂತಂದರೆ ಬ್ಲಿಂಕಿಟ್ಗೂ ಟ್ರಾನ್ಸ್ಫರ್ ಆಗ್ಬೋದು. ಮೊದಲೆಲ್ಲ ಝೊಮ್ಯಾಟೋಯಿಂದ ಬ್ಲಿಂಕಿಟ್ಗೆ ಹೋಗೋಂಥ ಆಪ್ಷನ್ ಇತ್ತು ಅಷ್ಟೇ. ಬಟ್ ಬ್ಲಿಂಕಿಟಿಂದ ಝೊಮ್ಯಾಟೋಗೆ ಬರೋ ಅಂಥ ಆಪ್ಷನ್ ಇಲ್ಲ. ಬಟ್ ಇವಾಗ 2 ಆಪ್ಷನು ಕೂಡ ಇರೋದ್ರಿಂದ ನೀವು ಆರಾಮಾಗಿ ಯಾವುದಕ್ಕೆ ಬೇಕಾದ್ರೂ ನೀವು ಹೋಗಿ ಜಾಯ್ನ್ ಆಗ್ಬೋದು. ಈ ವಿಡಿಯೋ ಅಂತ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಏನಾದ್ರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿದ್ರೆ ನನ್ನ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.